ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು. ಆದರೆ ಹೈಕಮಾಂಡ್ನ ನಿರ್ಧಾರದ ಮೇರೆಗೆ ಅದನ್ನ ರದ್ದುಗೊಳಿಸಲಾಗಿದೆ. ಈ ಕುರಿತಂತೆ ಜಿ ಪರಮೇಶ್ವರ್ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅಂತಂದ್ರೆ ಊಟ ನೀವು ಹಂಗೆ ಅನ್ಕೊಂಡಿದ್ದೀರಾ? ಅಲ್ಲ, ಫಸ್ಟ್ ನಾನೇನು ಹೇಳ್ದೆ ನಿಮಗೆ ಅಂದ್ರೆ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದು 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ನಾವು ಹೊಡಿಯೋದು ಬಿಡಿ, ಹೈಕಮಾಂಡ್ ಅವರು ಗೊತ್ತಿರ್ಬೇಕಲ್ಲ, ಬರೀ ಡಿನ್ನರ್ ಸೇರ್ತಾ ಇದಾರೆ, ಅದನ್ನ ಮಾಡಕ್ ಬಿಟ್ಬಿಡ್ಬೇಕಾಗಿದೆ. ಯಾಕೆ ನಾವು ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ, ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು. ಅದಕ್ಕೆ ಈಗ ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೆ ನಾನು. ಅದಕ್ಕೆ ಅವರು ಊಟಕ್ಕಲ್ಲ, ಚರ್ಚೆ ಮಾಡಕ್ಕೆ. ಅಲ್ಲ ಸರ್, ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನೆ ಅಂದಾಗ ಸರ್ ಯಾಕೆ ವಿರೋಧ ಬಂತು? ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ, ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗತ್ತಾ? ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದ್ರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ಅಪಾರ್ಥ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂತ ನಿಮ್ಮ ಸಭೆನ. ಗೊತ್ತಿಲ್ಲ ಅವ್ರು ಯಾರಾದ್ರೂ ಅವರಿಗೆ ಇಲ್ಲ ಇದು ಬೇರೆ ತರದ ಆಯಾಮ ಪಡ್ಕೋತಾ ಇದೆ ಈ ಸಭೆ ಅಥವಾ ಈ ಡಿನ್ನರ್ ಯಾರಾದ್ರೂ ಹೇಳಿ ಅವರು ಹೈಕಮಾಂಡ್ ಇಲ್ಲ, ಆ ಭಾಗ ನನಗೆ ಗೊತ್ತಿಲ್ಲ. ನನಗೆಷ್ಟೇ ಗೊತ್ತು, ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದರಲ್ಲಿ ಯಾವುದೋ ರಾಜಕೀಯದ ಲೇಪನ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದರು. ಅಲ್ಲ, ಪೂರ್ತಿ ಹೇಳಂಗಿಲ್ವಲ್ಲ ನಿಮ್ಮ ಹತ್ರ. ನಿಮ್ಮ ಊಹೆಗೂ ಬಿಡ್ಬೇಕಲ್ಲ, ಸ್ವಲ್ಪ ಜಾಗ ಕೊಡ್ಬೇಕು. ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು ಅನ್ನೋ. ಇಲ್ಲಪ್ಪ, ಅದ್ರ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು 4 ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ, ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ. ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ? ಸಮುದಾಯದವರು ಸೇರಿ ಒಂದು ಚರ್ಚೆ ಮಾಡಕೊಂಡು ಡಿನ್ನರ್ ಮಾಡೋದನ್ನು ಸಹಿಸಲ್ಲ ಅಂತಂದ್ರೆ ಹೆಂಗೆ? ಯಾರು ಹೇಳಿಲ್ಲ ಹಂಗಂತ, ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲಪ್ಪ. ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಸರಿಯಾಗಿ. ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮಗೆ. ಚರ್ಚೆ ಮಾಡೋದನ್ನ ವರದಿನ ಹೈಕಮಾಂಡ್ ತರಿಸ್ಕೋಬಹುದಿತ್ತಲ್ಲ ಸರ್ ಇವತ್ತಿನ? ಯಾವುದು ಇಲ್ಲ, ಅವರೇ ಭಾಗವಹಿಸಬೇಕು ಅಂತ ಅಂದಾಗ ವರದಿ ಕೊಡೋದೇನಿದೆ? ಅವರೇ ಭಾಗವಹಿಸ್ತೀನಿ ಅಂದಾಗ ಒಳ್ಳೇದಲ್ವ ನಮಗೆ. ಹೈಕಮಾಂಡಿನ ಅವರು ರೆಪ್ರೆಸೆಂಟೇಟಿವ್ ಇದ್ದಾಗ ಅನೇಕ ತೀರ್ಮಾನಗಳು ಅಲ್ಲೇ ಆಗ್ಬಿಡ್ತವೆ.